ನೆರವೇರ್ತು ಭಟ್ಟರುಡುಗನ ಪ್ರೀತಿ ಪ್ರಾಪ್ತಿರಸ್ತು. ಮುಂಗಾರು ಮಳೆ ಸ್ಫೂರ್ತಿ ಭಟ್ಟರ ಕೀರ್ತಿ. ಹೌದು, ಯೋಗರಾಜ್ ಭಟ್ಟರ ಶಿಷ್ಯ ವೀರೇಶ್ PM ಚೊಚ್ಚಲ ಕನಸು ಪ್ರೀತಿ ಪ್ರಾಪ್ತಿರಸ್ತು. ಭಟ್ಟರೊಂದಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿರೋ ಅನುಭವ ಇರೋ ವೀರೇಶ್ ಇದೀಗ ಪ್ರೀತಿ ಪ್ರಾಪ್ತಿರಸ್ತು ಕಥೆಯನ್ನ ಸಿನಿಮಾ ಮಾಡಲು ಹೊರಟಿದ್ದಾರೆ. ಆಕ್ಚುಲಿ ಯೋಗರಾಜ್ ಭಟ್ಟರ ಶಿಷ್ಯ ವೃಂದದಲ್ಲಿ ಗುರುತಿಸಿಕೊಂಡಿರೋರೆಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ಭಟ್ಟರ ಸಿನಿಮಾ ವ್ಯಾಕರಣಕ್ಕೆ ಮುಂಗಾರು ಮಳೆ ಸಿನಿಮಾದಿಂದ ಸ್ಫೂರ್ತಿಗೊಂಡಿರ್ತಾರೆ. ಅಂತಹ ಸ್ಫೂರ್ತಿದಾಯಕವಾದಂತಹ ಪ್ರೀತಿ ಫಾರ್ಮುಲಾನ ಇಟ್ಕೊಂಡು ಹೊಸ ತರಹ ಕಥೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ವೀರೇಶ್ ಪ್ರೀತಿ ಪ್ರಾಪ್ತಿರಸ್ತು ಸಿನಿಮಾನ ಸೆಟ್ಟೇರಿಸಿದ್ದಾರೆ. ಈ ಚಿತ್ರದ ಮುಹೂರ್ತ ಕಾರ್ಯ ವಿಜಯನಗರದ ಗಾಯತ್ರಿ ದೇವಸ್ಥಾನದಲ್ಲಿ ನೆರವೇರಿದೆ. ಸರ್ವ ಹೃದಯಗಳಿಗೂ ಶೀಘ್ರಮೇವ ಪ್ರೀತಿ ಪ್ರಾಪ್ತಿರಸ್ತು. ಸರ್ವ ಹೃದಯಗಳಿಗೂ ಪ್ರೀತಿ ಪ್ರಾಪ್ತಿರಸ್ತು. ಸೊ ಇದರಲ್ಲಿ ಹೀರೋ ಹೀರೋಯಿನ್ ಒಂದು ಇರುತ್ತೆ, ಬೇರೆ ಡೈಮೆನ್ಷನಲ್ಲಿ ಇನ್ನೊಂದು ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ 3 ಕಡೆಯಿಂದ ಪ್ರೀತಿ ಅನ್ನೋದು ರನ್ ಆಗ್ತಾ ಇರುತ್ತೆ. ಅದು ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋದೇ ಸಿನಿಮಾ ಕತೆ. ನಾನು ಸುಮಾರು ದಿನಗಳಿಂದ ಸುಮಾರು 1 ವರ್ಷದಿಂದನೇ ಮಾಡ್ಕೊಂಡಿದ್ದೆ. ಆ ಪ್ರೋಸೆಸ್ ನಡೀತಾನೆ ಇತ್ತು. ಹಂತವಾಗಿ ಬೇರೆ ಡೈರೆಕ್ಷನ್ ತಗೋತಾ ಇತ್ತು. ಸೊ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡು ಈಗ ಒಂದು ಪಕ್ಕ ಎಕ್ಸೆಕ್ಟ್ ಮಾಡಿಕೊಂಡು ಈಗ ಮಾಡ್ಬೋದು ಅಂತ ಅನ್ಸ್ಬಿಟ್ಟು ಈಗ ಮಾಡ್ತೀನಿ. ಪ್ರೀತಿ ಪ್ರಾಪ್ತಿರಸ್ತುಗೆ ನಾಯಕಿಯಾಗಿ ಧೈರ್ಯಂ ಅದಿತಿ, ನಾಯಕನಾಗಿ ಬ್ಯಾಂಗಲ್ ಸ್ಟೋರ್ ಹುಡುಗ ಪ್ರಶಾಂತ್. ಪ್ರೀತಿ ಪ್ರಾಪ್ತಿರಸ್ತು ಟೈಟಲ್ ಹೇಳುವಂತೆ 100% ಲವ್ ಸಿನಿಮಾ. ಟ್ರೆಂಡಿ ಲವ್ ಥೀಮ್ ಇರೋ, ಎವರ್ಗ್ರೀನ್ ಲವ್ ಫ್ಲೇವರ್ ಇರೋ, ಪ್ಯೂರ್ಲಿ ಪ್ರೀತಿ ಪ್ರೇಮ ಪ್ರಣಯ ತುಂಬಿದ ಕ್ಲಾಸಿಕ್ ಕಥೆ. ಎಂಥ ಕಥೆಯನ್ನ ಇಟ್ಕೊಂಡು ವೀರೇಶ್ ಮಾಡಲು ಹೊರಟಿರೋ ಈ ಸಿನಿಮಾಗೆ ನಾಯಕಿಯಾಗಿ ಧೈರ್ಯಂ ಖ್ಯಾತಿಯ ಅದಿತಿ ಪ್ರಭುದೇವ ಅಭಿನಯಿಸುತ್ತಿದ್ದಾರೆ. ಅದಿತಿಗೆ ನಾಯಕನಾಗಿ ಗೀತಾ ಬ್ಯಾಂಗಲ್ ಸ್ಟೋರ್ಸ್ ಖ್ಯಾತಿಯ ಪ್ರಶಾಂತ್ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾನ ಹರ್ಷ ಖಾಸ್ನೇಸ್ ಅನ್ನೋರು ನಿರ್ಮಾಣ ಮಾಡ್ತಿದ್ದಾರೆ. ಈ ಸಿನಿಮಾ ಕೇಳಿದಾಗ ಹೀರೋಯಿನ್ ಯಾಕಂದ್ರೆ ಒಂದು ಹೆಣ್ಣು ಅಂದ್ರೆ ಸೌಂದರ್ಯ, ಅವಳ ಒಂದು ಚಿಕ್ಕ ಮಾತಿರ್ಬೋದು, ನಗು, ಪ್ರತಿಯೊಂದೂ ಹೀರೋ ಅನುಭವಿಸ್ತಾನೆ. ಅಂದರೆ ಪ್ರತಿಯೊಂದೂ ಪ್ರೀತಿ ಮಾಡ್ತಾನೆ, ಅವಳ ದುಃಖ ನಗು ಎಲ್ಲದೂ. ಸೊ ಆ ಥರ ಒಂದು ಬ್ಯೂಟಿಫುಲ್ ಆಗಿ ಹೋಗುತ್ತೆ ಸ್ಕ್ರಿಪ್ಟು. ಈ ಹಿಂದೆ ಈ ಥರ ನಾನು ಕತೆಗಳನ್ನು ನಿಜವಾಗ್ಲೂ ಕೇಳಿಲ್ಲ. ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಯಾಕಂದರೆ ಈಗ ರೀಸೆಂಟಾಗಿ ಕಿಲ್ ಪಾರ್ಟಿ ಬಂತು, ರಂಗಿತರಂಗ, ಫಸ್ಟ್ ರ್ಯಾಂಕ್ ರಾಜು, ಇದೆಲ್ಲ ಅಂದರೆ ಸಡನ್ ಬ್ರೇಕ್, ಬೇರೆ ರೀತಿಯಾದಂಥ ಒಂದು ಸಿನಿಮಾ. ಸೊ ಈ ಸಿನಿಮಾ ಕೂಡ ಒಂದು ಸಡನ್ ವಿಶೇಷವಾದಂತಹ ಒಂದು ಚಿತ್ರಕಥೆಯೊಂದಿಗೆ ಒಂದು ಅದ್ಭುತವಾದ ತಂಡ ಬಂದಿದೆ. ಈ ಸಿನಿಮಾದಲ್ಲಿ ನಾನು ಪ್ರೀತಿ ಪ್ರಾಪ್ತಿರಸ್ತು ಅಂದರೆ ಎಲ್ಲರಿಗೂ ಪ್ರೀತಿ ಸಿಗಲಿ ಅಂತ ವಿಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ. ಬಿಕಾಸ್ ಇದಕ್ಕೆ ಮುಂಚೆ ಒಂದು 14-15 ಕತೆ ಕೇಳಿದ್ದೆ, ಬಟ್ ಯಾವುದು ಮನಸ್ಸಿಗೆ ನಾಟಿರಲಿಲ್ಲ. ಈ ಸಿನಿಮಾ ಈ ಲೈನ್ ಏನಿದೆ ಇದು ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇದು ನಮ್ಮ ಡೈರೆಕ್ಟ್ರು ಪ್ರೀತಿ ಪ್ರಾಪ್ತಿರಸ್ತು ಅಂತ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದರೆ, ಪ್ರಪಂಚದಲ್ಲಿ ತುಂಬ ಜನಕ್ಕೆ ಕಲ್ಯಾಣ ಪ್ರಾಪ್ತಿರಸ್ತು, ಸಂತಾನ ಪ್ರಾಪ್ತಿರಸ್ತು ಆ ಥರದ್ದೆಲ್ಲ ಹೇಳ್ತಿರ್ತಾರೆ. ಬಟ್ ಪ್ರೀತಿ ಪ್ರಾಪ್ತಿರಸ್ತು ಅಂತ ಯಾರೂ ಹೇಳಲ್ಲ. ಬಿಕಾಸ್ ಅದು ತುಂಬ ದೊಡ್ಡ ವಿಷಯ. ಈಗಂತ ಎಲ್ಲರೂ ಅದನ್ನು ಕಟ್ ಮಾಡೋಕ್ಕೆ ನೋಡ್ತಿರ್ತಾರೆ ಹೊರತು ಸಿಗಲಿ ನಿಮಗೆ ಅಂತ ಯಾರೂ ಹೇಳಲ್ಲ. ಸೊ ಹಂಗಾಗಿ ಈ ಲೈನ್ ಏನಿದೆ ಇದೊಂಥರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಟೈಟ್ಲಲ್ಲಿ ಆ್ಯಂಡ್ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ಗೆ ಹೋಗ್ತಿರೋವಂಥ ಒಂದು ತುಂಬ ಮಜವಾಗಿ ಬಿಂದಾಸಾಗಿರುವಂಥ ಒಂದು ಒಳ್ಳೆ ಹುಡುಗ. ಇದು ಪ್ರೀತಿ ಪ್ರಾಪ್ತಿರಸ್ತು ನಮ್ಮ ವೀರೇಶ್ ಅವ್ರು ಮಾಡ್ತಾರೆ, ಹೊಸ ಟೀಮ್. ಬಟ್ ಎಲ್ಲ ಕಾನ್ಫಿಡೆನ್ಸ್ ಇದ್ದಾರೆ, ಧೈರ್ಯ ಅಂತೂ ಇದೆ, ಏನು ಚಿಂತೆ ಇಲ್ಲ. ಯಾಕಂದರೆ ಯಂಗ್ ಹುಡುಗರು ತುಂಬ ಕಾನ್ಫಿಡೆನ್ಸ್ ಕೆಲಸ ಮಾಡ್ತಿದ್ದಾರೆ, ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ದಾರೆ, ಅದು ಒಂದು ಖುಷಿ ಇದೆ. ಪ್ರೀತಿ ಪ್ರಾಪ್ತಿರಸ್ತು ಮ್ಯೂಸಿಕಲ್ ಲವ್ ಸಿನಿಮಾ ಆಗಿದ್ದು, ಈ ಚಿತ್ರಕ್ಕೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜಿಸುತ್ತಿದ್ದಾರೆ. ಯೋಗರಾಜ್ ಭಟ್ ಮತ್ತು ಜೈನ್ ಕಾಯ್ಕಿಣಿ ಈ ಚಿತ್ರದ ಹಾಡುಗಳಿಗೆ ಸಾಹಿತ್ಯ ಬರೆಯುತ್ತಿದ್ದಾರೆ. ಅಂದ್ಹಾಗೆ ಒಂದೊಳ್ಳೆಯ ತಂಡ ಕೂಡಿ ಒಂದೊಳ್ಳೆಯ ಕಥೆಯನ್ನ ಇಟ್ಕೊಂಡು ಫುಲ್ ಜೋಶ್ನಲ್ಲಿ ಪ್ರೀತಿ ಪ್ರಾಪ್ತಿರಸ್ತು ಅಂತ ಹೊರಟಿರೋ ಈ ತಂಡಕ್ಕೆ ಸಕ್ಸಸ್ಸು ಪ್ರಾಪ್ತಿರಸ್ತಾಗ್ಲಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.